ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ದಾರೆ ಸರ್. ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ಶಾಸಕರನ್ನು ನಾನು ತಡೆಯೋದಕ್ಕೆ ಹೋಗಿದ್ದೆ. ಅವಾಗ ಬಿಜೆಪಿಯ ಹೈಕಮಾಂಡ್ ನಾಯಕರೊಬ್ಬರು ದೆಹಲಿಯಿಂದ ನನ್ನ ಕರೆ ಬಂದು ಡಿ.ಸಿ.ಎಂ ಆಫರ್ ಒಡ್ಡಿದ್ರು. ಡಿ.ಸಿ.ಎಂ ಆಫರ್ ಏನಾರು ಅವತ್ತು ಒಪ್ಕೊಂಡಿದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಬೇರೆ ಆಗ್ತಿತ್ತು. ಅವತ್ತು ನಾನು ಪಕ್ಷದ ದೃಷ್ಟಿಯಿಂದಾಗಿ ನಾನು ಜೈಲಿಗೆ ಹೋಗುವಂತ ನಿರ್ಧಾರವನ್ನು ಆಯ್ದುಕೊಂಡೆ ಅನ್ನೋ ಮಾತನ್ನ ಇದನ್ನೇ ನಾ ಹೇಳಿದ್ದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. 4 ವರ್ಷದ್ದೇ ಡಿ ಕೆ ಶಿವಕುಮಾರ್ ದಿಲ್ಲಿಯ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿದ್ರು. ನನ್ನ ಮುಖ್ಯಮಂತ್ರಿ ಮಾಡ್ತಿದ್ರೆ ನಾವು ಕಾಂಗ್ರೆಸ್ ಹೊಡೆದು ಬರ್ತೀನಿ ಅಂತ ಹೇಳಿದ್ರು ಅಂತ ಅವಾಗ ಹೇಳಿದ್ದೆ. ಅದರ ಮ್ಯಾಗನೇ ಈಗ 200 ಕೋಟಿ ರೂಪಾಯಿ ಮಾನಹಾನಿ ಕನಕಪುರನಾಗ ಹಾಕ್ಯಾರ. ಕನಕಪುರನಾಗ ಮಾನಹಾನಿ ಕೇಸ್ ಹಾಕಿದ ಮ್ಯಾಗೆ ಅಟೆಂಡ್ ಯಾಕಾಗಲ್ಲ ಕೋರ್ಟಿಗೆ? ಅಟೆಂಡ್ ಆಗಿ ಅವರ ಸಾಕ್ಷಿ ಹೇಳಬೇಕಾಗಿದೆ, ಆಗ್ತಾ ಇಲ್ಲ. ಅವ್ರದ್ದು ದೊಡ್ಡ ಫೈಲ್ ನನ್ನ ಹತ್ರನೂ ಇದೆ. ಅಟೆಂಡ್ ಆಗಿ ಹೇಳಿದ್ರೆ ನಾನು ಆ ಕೋರ್ಟಿಗೆ ಏನು ಹೇಳೋದು ಹೇಳ್ತೇನೆ. ಅವತ್ತೇ ರಾಜಕೀಯ ಅಂತ ಆಗ್ತದೆ ಡಿ ಕೆ ಶಿವಕುಮಾರ್. ಅದಕ್ಕೇ 200 ಕೋಟಿ ರೂಪಾಯಿ ಸಲುವಾಗಿ 1 ಕೋಟಿ ರೂಪಾಯಿ ಕೋರ್ಟ್ ಫೀ ತುಂಬಿ ನನ್ನ ವಿರುದ್ಧ ಕನಕಪುರ ಕೇಸ್ ಹಾಕಿದ್ದಾರೆ. ಇವತ್ತು ಅದು ಟ್ರಯಲ್ಗೆ ಬಂದದೆ. ಹೋಗಿ ಇಲ್ಲಿ ಡಿ ಕೆ ಶಿವಕುಮಾರ್ 5 ಸಲ ನೋಟಿಸ್ ಬಂದ್ರೂ ಅಟೆಂಡ್ ಆಗಿಲ್ಲ. ಈಗ ಅಲ್ಲೇನು ಮಾಡ್ಯಾರ, ರಾಜಿ ಮಾಡಿಸ್ಬೇಕು, ಯತ್ನಾಳ್ರಿಗೆ ನನಗೆ ರಾಜಿ ಮಾಡಿಸ್ಬೇಕು ಅಂತೇಳಿ ರಾಜಿ ಒಪ್ಪಂದ ಅಂತೇಳಿ ಕೋರ್ಟ್ನಾಗ ಆರ್ಡರ್ ಮಾಡಿಸ್ಯಾರೆ. ನಿಜವಾಗಿ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ ಬಲ್ಲಿದ್ದರೆ ಕೋರ್ಟಿಗೆ ಬಂದು ಸಾಕ್ಷಿಗಳು ನಾನು ನಿನ್ನ ಏನೇನೈತಿ ನಾನು ಹೇಳ್ತೇನೆ. ಅವಾಗ ನೀವು ಮುಖ್ಯಮಂತ್ರಿ ಆಗ್ತೀವೋ ರಾಜಕೀಯ ಅಂತ ಆಗ್ತದೋ ನಾನು ಚಾಲೆಂಜ್ ಮಾಡ್ತೀನಿ. ಅವತ್ತು ನೀನು ನನಗೆ ಹೆಂಗೆ ಚಾಲೆಂಜ್ ಮಾಡಿದ್ದೆಲ್ಲ ವಿಧಾನಸಭೆ ಒಳಗೆ, ನನ್ನ ಪಕ್ಷದಾಗಿದ್ದರೆ ತಕ್ಷಣ 1 ಮಿನಿಟ್ನಲ್ಲಿ ಹೊರಗೆ ಆಗ್ತಿದ್ದೆ ಅಂತೇಳಿ ಅವಾಗೇ ನಾವು ಉತ್ತರ ಕೊಟ್ಟಿದ್ದೆ. ನಿನ್ನಂಥ ಅಯೋಗ್ಯನ ಪಕ್ಷಕ್ಕೆ ನನ್ನ ಮಗ ಬರ್ತಾನಂತೇಳಿ. ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ದಾರೆ ಸರ್. ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ಶಾಸಕರನ್ನು ನಾನು ತಡೆಯೋದಕ್ಕೆ ಹೋಗಿದ್ದೆ. ಅವಾಗ ಬಿಜೆಪಿಯ ಹೈಕಮಾಂಡ್ ನಾಯಕರೊಬ್ಬರು ದೆಹಲಿಯಿಂದ ನನ್ನ ಕರೆ ಬಂದು ಡಿ.ಸಿ.ಎಂ ಆಫರ್ ಒಡ್ಡಿದ್ರು. ಡಿ.ಸಿ.ಎಂ ಆಫರ್ ಏನಾರು ಅವತ್ತು ಒಪ್ಕೊಂಡಿದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಬೇರೆ ಆಗ್ತಿತ್ತು. ಅವತ್ತು ನಾನು ಪಕ್ಷದ ದೃಷ್ಟಿಯಿಂದಾಗಿ ನಾನು ಜೈಲಿಗೆ ಹೋಗುವಂತ ನಿರ್ಧಾರವನ್ನು ಆಯ್ದುಕೊಂಡೆ ಅನ್ನೋ ಮಾತನ್ನ ಇದನ್ನೇ ನಾ ಹೇಳಿದ್ದೆ. 4 ವರ್ಷದ್ದೇ ಡಿ ಕೆ ಶಿವಕುಮಾರ್ ದಿಲ್ಲಿಯ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿದ್ರು. ನನ್ನ ಮುಖ್ಯಮಂತ್ರಿ ಮಾಡ್ತಿದ್ರೆ ನಾವು ಕಾಂಗ್ರೆಸ್ ಹೊಡೆದು ಬರ್ತೀನಿ ಅಂತ ಹೇಳಿದ್ರು ಅಂತ ಅವಾಗ ಹೇಳಿದ್ದೆ. ಅದರ ಮ್ಯಾಗನೇ ಈಗ 200 ಕೋಟಿ ರೂಪಾಯಿ ಮಾನಹಾನಿ ಕನಕಪುರನಾಗ ಹಾಕ್ಯಾರ. ಕನಕಪುರನಾಗ ಮಾನಹಾನಿ ಕೇಸ್ ಹಾಕಿದ ಮ್ಯಾಗೆ ಅಟೆಂಡ್ ಯಾಕಾಗಲ್ಲ ಕೋರ್ಟಿಗೆ? ಅಟೆಂಡ್ ಆಗಿ ಅವರ ಸಾಕ್ಷಿ ಹೇಳಬೇಕಾಗಿದೆ, ಆಗ್ತಾ ಇಲ್ಲ. ಅವ್ರದ್ದು ದೊಡ್ಡ ಫೈಲ್ ನನ್ನ ಹತ್ರನೂ ಇದೆ. ಅಟೆಂಡ್ ಆಗಿ ಹೇಳಿದ್ರೆ ನಾನು ಆ ಕೋರ್ಟಿಗೆ ಏನು ಹೇಳೋದು ಹೇಳ್ತೇನೆ. ಅವತ್ತೇ ರಾಜಕೀಯ ಅಂತ ಆಗ್ತದೆ ಡಿ ಕೆ ಶಿವಕುಮಾರ್. ಅದಕ್ಕೇ 200 ಕೋಟಿ ರೂಪಾಯಿ ಸಲುವಾಗಿ 1 ಕೋಟಿ ರೂಪಾಯಿ ಕೋರ್ಟ್ ಫೀ ತುಂಬಿ ನನ್ನ ವಿರುದ್ಧ ಕನಕಪುರ ಕೇಸ್ ಹಾಕಿದ್ದಾರೆ. ಇವತ್ತು ಅದು ಟ್ರಯಲ್ಗೆ ಬಂದದೆ. ಹೋಗಿ ಇಲ್ಲಿ ಡಿ ಕೆ ಶಿವಕುಮಾರ್ 5 ಸಲ ನೋಟಿಸ್ ಬಂದ್ರೂ ಅಟೆಂಡ್ ಆಗಿಲ್ಲ. ಈಗ ಅಲ್ಲೇನು ಮಾಡ್ಯಾರ, ರಾಜಿ ಮಾಡಿಸ್ಬೇಕು, ಯತ್ನಾಳ್ರಿಗೆ ನನಗೆ ರಾಜಿ ಮಾಡಿಸ್ಬೇಕು ಅಂತೇಳಿ ರಾಜಿ ಒಪ್ಪಂದ ಅಂತೇಳಿ ಕೋರ್ಟ್ನಾಗ ಆರ್ಡರ್ ಮಾಡಿಸ್ಯಾರೆ. ನಿಜವಾಗಿ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ ಬಲ್ಲಿದ್ದರೆ ಕೋರ್ಟಿಗೆ ಬಂದು ಸಾಕ್ಷಿಗಳು ನಾನು ನಿನ್ನ ಏನೇನೈತಿ ನಾನು ಹೇಳ್ತೇನೆ. ಅವಾಗ ನೀವು ಮುಖ್ಯಮಂತ್ರಿ ಆಗ್ತೀವೋ ರಾಜಕೀಯ ಅಂತ ಆಗ್ತದೋ ನಾನು ಚಾಲೆಂಜ್ ಮಾಡ್ತೀನಿ. ಅವತ್ತು ನೀನು ನನಗೆ ಹೆಂಗೆ ಚಾಲೆಂಜ್ ಮಾಡಿದ್ದೆಲ್ಲ ವಿಧಾನಸಭೆ ಒಳಗೆ, ನನ್ನ ಪಕ್ಷದಾಗಿದ್ದರೆ ತಕ್ಷಣ 1 ಮಿನಿಟ್ನಲ್ಲಿ ಹೊರಗೆ ಆಗ್ತಿದ್ದೆ ಅಂತೇಳಿ ಅವಾಗೇ ನಾವು ಉತ್ತರ ಕೊಟ್ಟಿದ್ದೆ. ನಿನ್ನಂಥ ಅಯೋಗ್ಯನ ಪಕ್ಷಕ್ಕೆ ನನ್ನ ಮಗ ಬರ್ತಾನಂತೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.